GST ಡಿಮ್ಯಾಂಡ್ ನೋಟಿಸ್ನಿಂದಾಗಿ ಆಟೋ ಚಾಲಕರು ಭೀತಿಯಲ್ಲಿದ್ದರು. ಹಾಗಾಗಿ ನಾವು ಕ್ಯಾಶ್ಲೆಸ್ ಬೇಡ, ಕ್ಯಾಶನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಆಟೋ ಚಾಲಕರು ಫೋನ್ಪೇ ಬಳಕೆಯನ್ನು ಬಂದ್ ಮಾಡಿದರು. ಸದ್ಯ ನಾನೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿರುವಂಥ ಆಟೋ ಚಾಲಕರು ಮತ್ತು ಮಾಲೀಕರು ಸಂಘದಲ್ಲಿ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಕಳೆದ 2 ವಾರಗಳಿಂದ ಅಂದರೆ GST ನೋಟಿಸ್ಗಳು ಬರ್ತಾ ಇತ್ತು ಜನರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಅವರಿಗೆ ಇದರಿಂದಾಗಿ ಆಟೋ ಚಾಲಕರು ಒಂದು ರೀತಿಯಲ್ಲಿ ಭೀತಿಯಲ್ಲಿ ಇದ್ದರು. ಹಾಗಾಗಿ ನಮಗೂ ಎಲ್ಲೋ ಒಂದು ಕಡೆ ನೋಟಿಸ್ ಬಂದರೆ ಏನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಭೀತಿಯಲ್ಲಿದ್ದು ಅವರು ಕೂಡ ಈ ಒಂದು ಅಂದರೆ ಫೋನ್ಪೇ ಬಳಕೆಯನ್ನು, ಡಿಜಿಟಲ್ ಬಳಕೆಯನ್ನು, ಕ್ಯಾಶ್ಲೆಸ್ ಬಳಕೆಯನ್ನು ನಿಲ್ಲಿಸಿದ್ರು. ಓನ್ಲಿ ಕ್ಯಾಶನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಂಥ ಪ್ರಯಾಣಿಕರಿಗೆ ಕೂಡ ಅವರು ಹೇಳ್ತಾ ಇದ್ರು. ಆದರೆ ಬರುವಂಥ ಪ್ರಯಾಣಿಕರ ಕಡೆ ಚಿಲ್ಲರೆ ಸಮಸ್ಯೆ ಆಗಲಿ ಅಥವಾ ಬಂದಂಥವರು ಈಗ ಫೋನ್ಪೇಗೆ ಅಡಿಕ್ಟ್ ಆಗಿದ್ದರು. ಹಾಗಾಗಿ ಅವರ ವ್ಯಾಪಾರದಲ್ಲಿ ಅವರ ಓಡಾಟದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಮತ್ತು ದುಡಿಮೆ ಕೂಡ ಕಡಿಮೆ ಆಗಿತ್ತು. ಹಾಗಾಗಿ ಈಗ CM ಸಿದ್ದರಾಮಯ್ಯನವರು ನಿನ್ನೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟಿದ್ದೀವಿ, ಆ ಡಿಮ್ಯಾಂಡ್ ನೋಟಿಸನ್ನು ವಾಪಸ್ ಪಡೆದುಕೊಳ್ತೇವೆ. ಜೊತೆಗೆ ನೋಟಿಸ್ಗೆ ಕೊಟ್ಟಿದ್ದೇವೆ ಸುಮಾರು 9,000 ನೋಟಿಸ್ಗಳನ್ನು, ಅದನ್ನು ಮನ್ನಾ ಮಾಡ್ತೀವಿ, ಆ ಸಾಲವನ್ನು ಮನ್ನಾ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಸದ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಟೋ ಚಾಲಕರು ಈಗ ಫೋನ್ಪೇಯನ್ನು ಬಳಕೆ ಮಾಡ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರನ್ನೇ ಕೂಡ ನಾನು ಮಾತಾಡ್ತೇನೆ. ಸರ್, CM ಸಿದ್ದರಾಮಯ್ಯನವರು ನಿನ್ನೆ ಒಂದು ಭರವಸೆ ಕೊಟ್ಟಿದ್ದಾರೆ, ನಾವು ಮನ್ನಾ ಮಾಡ್ತೀವಿ, ಇಲ್ಲಾಂದ್ರೆ ನೋಟಿಸ್ಗಳನ್ನು ವಾಪಸ್ ಪಡಿತೀವಿ ಅಂತ. ಸರ್, ಮೊದಲಿನ ಕಾಲದಾಗ ನಮ್ಮ ರಾಜಗಳು ಮಹಾರಾಜಗಳು ಮಾರುವೇಷ ಧರಿಸ್ಕೊಂಡು ಪ್ರಜೆಗಳಿಗೆ ಏನು ಸಮಸ್ಯೆ ಐತಿ ಅಂಥೇಳಿ ನೋಡ್ಕೊಳಕ್ಕೆ ಅವರು ಮಾರುವೇಷ ಧರಿಸ್ಕೊಂಡು ಬರ್ತಿದ್ರು ಸರ್. ಅದೇ ಥರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೂ ಬಂದು ಪ್ರಜೆಗಳಿಗೆ ಏನು ತೊಂದರೆ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋದನ್ನು ಅವರು ಒಂದು ಸ್ವಲ್ಪ ಬಂದು ಎಲ್ಲ ಪ್ರಜೆಗಳ ಮಧ್ಯದಲ್ಲಿ ಬಂದು ಇಂಥ ರೂಲ್ಸ್ಗಳು ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸರ್. ಯಾಕಂತಂದ್ರೆ ನಾವು 100-200 ರೂಪಾಯಿ 500 ರೂಪಾಯಿ ಒಳಗೆ ದುಡಿಯೋರು ಆಟೋ ಚಾಲಕರು ಸರ್. ನಾವು ಅದರೊಳಗೆ ಇಂಥ ನೋಟಿಸ್ಗಳು ಬಂದ್ರೆ ಇದನ್ನು ಮಾಡ್ರೆ ನಮಗೂ ಅಂಜಿಕೆ ಇತ್ತು ಸರ್. ಅದಕ್ಕಾಗಿ ನಮಗಿನ್ನು ಮುಂದೆ ಯಾವುದೇ ಥರದ ಈ ಥರ ಆಗದಂಗೆ ನೋಡ್ಕೋಬೇಕಂತೇಳಿ ನಾವು ಕೇಳ್ತೀವಿ ಸರ್. ಈಗ ನೀವು ಮುಂಚೆ ಫೋನ್ಪೇ ಬಳಕೆನ ಬಿಟ್ಟಿದ್ರಿ, ಈಗ ಯೂಸ್ ಮಾಡತ್ತೀರಿ ಹೆಂಗೆ ಸರ್? ಸರ್, ನಾವು ಮೊದಲಿಂದನೂ ನಮಗೊಂದು ಭೀತಿ ಇತ್ತು, ಅದರ ಅಂಜಿಕೆ ಜೊತೆಗೆ ನಾವು ಯೂಸ್ ಮಾಡ್ತಿದ್ವಿ ಸರ್. ಮತ್ತು ಈ ನೋಟಿಸ್ಗಳು ಏನು ಬರ್ಲಿಕ್ಕೆ ಶುರು ಆದವಲ್ರಿ, ಅವಾಗಿಂದ ಇನ್ನೊಂದು ಸ್ವಲ್ಪ ಭಯ ಜಾಸ್ತಿ ಆಗಿದೆ ಸರ್. ಈಗ ನಾವು ಕನ್ಫ್ಯೂಸ್ದಾಗ ಅದೀವಿ, ನಾವು ಯೂಸ್ ಮಾಡಬೇಕು ಅಥವಾ ಬೇಡ ಅಂತೇಳಿ ನಮಗೀಗ ಅಂಜಿಕೆ ಆಗಿದೆ ಸರ್. ಈಗ CM ಅವರು ಹೇಳಿದ್ದಾರೆ, ನಾನು ನೋಟಿಸ್ ಇರೋದಲ್ಲ ಸುಮಾರು 40 ಲಕ್ಷ, ವಾರ್ಷಿಕವಾಗಿ 40 ಲಕ್ಷ ಇರುತ್ತೆ, ಅವರು ನಿಯಮಾವಳಿ ಪ್ರಕಾರ ತೆರಿಗೆ ಕಟ್ಟಬೇಕು. ಆಟೋ ಚಾಲಕರು ಇವರು ಏನಿದ್ದಾರೆ ನಿಮ್ಗೆ ಇದು ಸಮಸ್ಯೆ ಆಗೋದಿಲ್ಲ ಮತ್ತು ನೋಟಿಸ್ ಕೊಟ್ಟಿದ್ದೀವಿ ಅದನ್ನು ನಾವು ವಾಪಸ್ ಪಡಿತೀವಿ, ಮನ್ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಂ ಸರ್, ಬರೋಬ್ಬರ ಇದೆ. ಆದ್ರೆ ನಮಗೆ ಶಾಶ್ವತ ಪರಿಹಾರ ಇರಬೇಕು ಸರ್. ಇವ್ರು ಹಿಂಗೆ ಬರೀ ಹೇಳಿಕೆ ಕೊಡೋದ್ರಿಂದ ನಮಗೆ ವಿಶ್ವಾಸ ಇಲ್ಲ ಸರ್. ಅದ್ರದ್ದು ಏನಾರ ಕರಾರು ಕಂಡೀಷನ್ ಆಗಿ ನಮಗೆ ನೋಟಿಸ್ ಜಾರಿಗೆ ಆಗಬೇಕು ಸರ್. ಅದು ಅಂದರೆ ಯೂಸ್ ಮಾಡ್ತಾರೆ, ಈಗ ಯೂಸ್ ಮಾಡೋದಿಲ್ಲ ಹಂಗಂದ್ರೆ ನಾವು ಈಗ ಕನ್ಫ್ಯೂಸಲ್ಲಿ ನಾವು ಹೆದರಿಕೆ ಇದೆ ಸರ್. ನಾವು ಮಾಡಬೇಡ ಅಂತ ನಮಗೆ ಅಂಜಿಕೆ ಇದೆ ಸರ್. ಈಗ ಇದೇ ಥರ ಮುಂದೆ ವರ್ತಾ ಹೋತಂತಂದ್ರೆ ನಾವು ಫೋನ್ಪೇ ಗೂಗಲ್ ಪೇ ಎಲ್ಲ ಬಿಟ್ಟು ನಾವು ಕ್ಯಾಶನ್ನು ಯೂಸ್ ಮಾಡ್ತೀವಿ ಸರ್. ಬ್ರದರ್, ತಾವೇನು ಹೇಳ್ತೀರಿ? ನಾವು ಸರ್ ಅವ್ರು ಹೇಳಿದ್ರಲ್ಲ ಅದೇ ಥರನೇ. ಈಗ ಸರ್ ಈಗ ಒಬ್ಬರು ಈಗ 20-30 ರೂಪಾಯಿ ಫೋನ್ಪೇ ಮಾಡ್ತಾರೆ ಸರ್. ಈಗ ನಮಗೂ ನೋಟಿಸ್ ಬಂದರೆ ನಾವೇನು ಮಾಡ್ಬೇಕು ಸರ್? ಅದ ಪರವಾಗಿ ನಾವು ಈಗ ಕ್ಯಾಶನ್ನು ಇಸ್ಕೋಬೇಕಂತ ಇದ್ವಿ ಸರ್. CM ಅವ್ರು ಹೇಳಿದಾರಲ್ಲ ಈಗ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಹಾಂ, ಈಗ ಆಗೋದಿಲ್ಲ ಅಂದ್ರೆ ಸರ್ ಅವರ ತಿಳಿದವ್ರೆ. ಈಗ ಅವ್ರು ಏನು ಮಾಡಿದ್ದ ಸರ್ಕಾರ ರೀ, ಈಗ ನಾವಂತೂ ನಮ್ಮ ಕೈಯಾಗ ಏನಿಲ್ಲ ಅಲ್ರಿ, ಅವರೇ ನೋಡ್ಬೇಕು ಸರ್. ಬಡವರು ಹೆಂಗೆ ನಡೆಯೋದೈತಿ, ಆಟೋದವ್ರ, ಕಾಯಿಪಲ್ಯದವ್ರ, ಈಗ ಅವ್ರು ಎಲ್ಲಿದ್ದು ಕಟ್ಬೇಕು ಹೇಳ್ರಲ್ಲ. ಈಗ ಅವ್ರು ಎಲ್ಲಿದ್ದು ಕಟ್ಬೇಕು ಪಾಪ, ಅವ್ರ ಡೈಲಿ 300-400 ರೂಪಾಯಿ ಸಂಬಂಧ ದುಡ್ಯಾರ ನಾವು. ಈಗ ಈಗ ನೀವು ಕೇಳ್ಕೊಂಡ್ರೆ ತಾವೇನು ಹೇಳ್ತೀರಿ ಸರ್? ಸರ್, ಈಗ ಇದು ಫೋನ್ಪೇದೆಲ್ಲ ಬಂದ್ ಮಾಡಿದ್ವಿ ಸರ್ ನಾವು. ಈಗ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಾದ್ಮೇಲೆ ಸರ್ ಇನ್ನು ಸ್ವಲ್ಪ ಮುಂದೆ ನೋಡಿ ವಿಚಾರ ಮಾಡಿ ಚಲೋ ಮಾಡ್ತೀವಿ ಸರ್. ಯಾಕಂದ್ರೆ ಎಲ್ಲರ ಕಡೆ ಈಗ ಕ್ಯಾಶ್ಲೆಸ್ ನಡೆದೈತೆ ರೀ, ಎಲ್ಲರೂ ಸ್ಕ್ಯಾನರ್ ಕೇಳ್ತಾರೆ ರೀ. ಈಗ ಸದ್ಯ ಬಂದ್ ಮಾಡಿದ್ದೀವಿ ರೀ, ಸದ್ಯಕ್ಕೆಲ್ಲ ಕ್ಯಾಶದ್ದು ಆತಿದ್ದೀವಿ ರೀ. ಕೆಲವೊಂದು ಕಡೆ ಇರ್ತಾವೆ ರೀ, ಕೆಲವೊಂದು ಕಡೆ ಇರಂಗಿಲ್ಲ ರೀ. ಅದಕ್ಕೆ ಮೊದಲೇ ಕೇಳಿ ಕುಣಿಸ್ಕೊಳ್ತೀವಿ ನಾವು ರೀ. ಇನ್ನು ಮುಂದೆ ನೋಡ್ತೇವೆ ಸರ್, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ನೋಡಿ ಇದಿಷ್ಟು ಆಟೋ ಚಾಲಕರು ಹೇಳ್ತಿರುವಂಥದ್ದು. ನಾವು ಕೂಡ ಕನ್ಫ್ಯೂಸ್ನಲ್ಲಿದ್ದೇವೆ, ಬಳಕೆಯನ್ನು ಮಾಡಬೇಕು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ. ಯಾಕೆಂದರೆ ಸಾಕಷ್ಟು ಜನ ಅಡಿಕ್ಟ್ ಆಗಿದ್ದಾರೆ. ಆದರೆ ಮುಂದೆ ನೋಟಿಸ್ಗಳು ಬಂದರೆ ಏನು ಮಾಡೋಣ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಇಡ್ತಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಕೆಲವರು ನಾವು ಬಳಕೆಯನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿದರೆ, ಮತ್ತೊಂದು ಅಷ್ಟು ಜನರು ಕೂಡ ನಾವು ಕನ್ಫ್ಯೂಸ್ನಲ್ಲಿದ್ದೇವೆ. ಇದಕ್ಕೆ CM ಸಿದ್ದರಾಮಯ್ಯನವರು ಸ್ಪಷ್ಟವಾದಂಥ ನಿಲುವನ್ನು ತಾಳಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
GST ಡಿಮ್ಯಾಂಡ್ ನೋಟಿಸ್ನಿಂದಾಗಿ ಆಟೋ ಚಾಲಕರು ಭೀತಿಯಲ್ಲಿದ್ದರು. ಹಾಗಾಗಿ ನಾವು ಕ್ಯಾಶ್ಲೆಸ್ ಬೇಡ, ಕ್ಯಾಶನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಆಟೋ ಚಾಲಕರು ಏನು ಫೋನ್ಪೇ ಬಳಕೆಯನ್ನು ಬಂದ್ ಮಾಡಿದರು. ಸದ್ಯ ನಾನೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿರುವಂಥ ಆಟೋ ಚಾಲಕರು ಮತ್ತು ಮಾಲೀಕರು ಸಂಘದಲ್ಲಿ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಕಳೆದ 2 ವಾರಗಳಿಂದ ಅಂದರೆ ಏನು GST ನೋಟಿಸ್ಗಳು ಏನು ಬರ್ತಾ ಇತ್ತು ಜನರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಅವರಿಗೆ ಇದರಿಂದಾಗಿ ಏನು ಆಟೋ ಚಾಲಕರು ಒಂದು ರೀತಿಯಲ್ಲಿ ಭೀತಿಯಲ್ಲಿ ಇದ್ದರು. ಹಾಗಾಗಿ ನಮಗೂ ಎಲ್ಲೋ ಒಂದು ಕಡೆ ನೋಟಿಸ್ ಬಂದರೆ ಏನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಭೀತಿಯಲ್ಲಿದ್ದು ಅವರು ಕೂಡ ಈ ಒಂದು ಅಂದರೆ ಫೋನ್ಪೇ ಬಳಕೆಯನ್ನು, ಡಿಜಿಟಲ್ ಬಳಕೆಯನ್ನು, ಕ್ಯಾಶ್ಲೆಸ್ ಬಳಕೆಯನ್ನು ನಿಲ್ಲಿಸಿದ್ರು. ಓನ್ಲಿ ಕ್ಯಾಶನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಂಥ ಪ್ರಯಾಣಿಕರಿಗೆ ಕೂಡ ಅವರು ಹೇಳ್ತಾ ಇದ್ರು. ಆದರೆ ಬರುವಂಥ ಪ್ರಯಾಣಿಕರ ಕಡೆ ಚಿಲ್ಲರೆ ಸಮಸ್ಯೆ ಆಗಲಿ ಅಥವಾ ಬಂದಂಥವರು ಈಗ ಫೋನ್ಪೇಗೆ ಅಡಿಕ್ಟ್ ಆಗಿದ್ದರು. ಹಾಗಾಗಿ ಅವರ ವ್ಯಾಪಾರದಲ್ಲಿ ಅವರ ಏನು ಓಡಾಟದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಮತ್ತು ಏನು ದುಡಿಮೆ ಕೂಡ ಕಡಿಮೆ ಆಗಿತ್ತು. ಹಾಗಾಗಿ ಈಗ CM ಸಿದ್ದರಾಮಯ್ಯನವರು ನಿನ್ನೆ ನಾವು ಏನು ನೋಟಿಸ್ ಕೊಟ್ಟಿದ್ದೀವಿ, ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟಿದ್ದೀವಿ, ಆ ಡಿಮ್ಯಾಂಡ್ ನೋಟಿಸನ್ನು ವಾಪಸ್ ಪಡೆದುಕೊಳ್ತೇವೆ. ಜೊತೆಗೆ ನೋಟಿಸ್ಗೆ ಏನು ಕೊಟ್ಟಿದ್ದೇವೆ ಸುಮಾರು 9,000 ನೋಟಿಸ್ಗಳನ್ನು ಅದನ್ನು ಮನ್ನಾ ಮಾಡ್ತೀವಿ, ಆ ಸಾಲವನ್ನು ಮನ್ನಾ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಸದ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಟೋ ಚಾಲಕರು ಈಗ ಫೋನ್ಪೇಯನ್ನು ಬಳಕೆ ಮಾಡ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರನ್ನೇ ಕೂಡ ನಾನು ಮಾತಾಡ್ತೇನೆ. ಸರ್, CM ಸಿದ್ದರಾಮಯ್ಯನವರು ನಿನ್ನೆ ಒಂದು ಭರವಸೆ ಕೊಟ್ಟಿದ್ದಾರೆ, ನಾವು ಮನ್ನಾ ಮಾಡ್ತೀವಿ, ಇಲ್ಲಾಂದ್ರೆ ನೋಟಿಸ್ಗಳನ್ನು ವಾಪಸ್ ಪಡಿತೀವಿ ಅಂತೇಳಿ. ಸರ್, ಮೊದಲಿನ ಕಾಲದಾಗ ನಮ್ಮ ರಾಜಗಳು ಮಹಾರಾಜಗಳು ಮಾರುವೇಷ ಧರಿಸ್ಕೊಂಡು ಪ್ರಜೆಗಳಿಗೆ ಏನು ಸಮಸ್ಯೆ ಐತಿ ಅಂಥೇಳಿ ನೋಡ್ಕೊಳಕ್ಕೆ ಅವರು ಮಾರುವೇಷ ಧರಿಸ್ಕೊಂಡು ಬರ್ತಿದ್ರು ಸರ್. ಅದೇ ಥರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಪ್ರಜೆಗಳಿಗೆ ಏನು ತೊಂದರೆ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋದನ್ನು ಅವರು ಒಂದು ಸ್ವಲ್ಪ ಬಂದು ಎಲ್ಲ ಪ್ರಜೆಗಳ ಮಧ್ಯದಲ್ಲಿ ಬಂದು ಇಂಥ ರೂಲ್ಸ್ಗಳು ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸರ್. ಯಾಕಂತಂದ್ರೆ ನಾವು 100-200 ರೂಪಾಯಿ 500 ರೂಪಾಯಿ ಒಳಗೆ ದುಡಿಯೋರು ಆಟೋ ಚಾಲಕರು ಸರ್. ನಾವು ಅದರೊಳಗೆ ಇಂಥ ನೋಟಿಸ್ಗಳು ಬಂದ್ರೆ ಇದನ್ನು ಮಾಡ್ರೆ ನಮಗೂ ಅಂಜಿಕೆ ಇತ್ತು ಸರ್. ಅದಕ್ಕಾಗಿ ನಮಗಿನ್ನು ಮುಂದೆ ಯಾವುದೇ ಥರದ ಈ ಥರ ಆಗದಂಗೆ ನೋಡ್ಕೋಬೇಕಂತೇಳಿ ನಾವು ಕೇಳ್ತೀವಿ ಸರ್. ಈಗ ನೀವು ಮುಂಚೆ ಫೋನ್ಪೇ ಬಳಕೆನ ಬಿಟ್ಟಿದ್ರಿ, ಈಗ ಯೂಸ್ ಮಾಡತ್ತೀರಿ ಹೆಂಗೇನು ಸರ್? ಸರ್, ನಾವು ಮೊದಲಿಂದನೂ ನಮಗೊಂದು ಭೀತಿ ಇತ್ತು, ಅದರ ಅಂಜಿಕೆ ಜೊತೆಗೆ ನಾವು ಯೂಸ್ ಮಾಡ್ತಿದ್ವಿ ಸರ್. ಮತ್ತು ಈ ನೋಟಿಸ್ಗಳು ಏನು ಬರ್ಲಿಕ್ಕೆ ಶುರು ಆದವು ಅಲ್ರಿ, ಅವಾಗಿಂದ ಇನ್ನೊಂದು ಸ್ವಲ್ಪ ಭಯ ಜಾಸ್ತಿ ಆಗಿದೆ ಸರ್. ಈಗ ನಾವು ಕನ್ಫ್ಯೂಸ್ದಾಗ ಅದೀವಿ, ನಾವು ಯೂಸ್ ಮಾಡಬೇಕು ಅಥವಾ ಬೇಡ ಅಂತೇಳಿ ನಮಗೀಗ ಅಂಜಿಕೆ ಆಗಿದೆ ಸರ್. ಈಗ CM ಅವರು ಹೇಳಿದ್ದಾರೆ, ನಾನು ನೋಟಿಸ್ ಇರೋದಲ್ಲ ಸುಮಾರು 40 ಲಕ್ಷ, ವಾರ್ಷಿಕವಾಗಿ 40 ಲಕ್ಷ ಇರುತ್ತೆ, ಅವರು ನಿಯಮಾವಳಿ ಪ್ರಕಾರ ತೆರಿಗೆ ಕಟ್ಟಬೇಕು. ಏನು ಆಟೋ ಚಾಲಕರು ಇವರು ಏನಿದ್ದಾರೆ ನಿಮ್ಗೆ ಇದು ಸಮಸ್ಯೆ ಆಗೋದಿಲ್ಲ ಮತ್ತು ಏನು ನೋಟಿಸ್ ಕೊಟ್ಟಿದ್ದೀವಿ ಅದನ್ನು ನಾವು ವಾಪಸ್ ಪಡಿತೀವಿ, ಮನ್ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಂ ಸರ್, ಬರೋಬ್ಬರ ಇದೆ. ಆದ್ರೆ ನಮಗೆ ಶಾಶ್ವತ ಪರಿಹಾರ ಇರ್ಬೇಕು ಸರ್. ಇವ್ರು ಹಿಂಗೆ ಬರೀ ಹೇಳಿಕೆ ಕೊಡೋದ್ರಿಂದ ನಮಗೆ ವಿಶ್ವಾಸ ಇಲ್ಲ ಸರ್. ಅದ್ರದ್ದು ಏನ್ರಿ ಕಂಡೀಷನ್ ಆಗಿ ನಮಗೆ ನೋಟಿಸ್ ಜಾರಿಗೆ ಆಗ್ಬೇಕು ಸರ್. ಅದು ಅಂದರೆ ಯೂಸ್ ಮಾಡ್ತಾರೆ, ಈಗ ಯೂಸ್ ಮಾಡೋದಿಲ್ಲ ಹಂಗಂದ್ರೆ ನಾವು ಈಗ ಕನ್ಫ್ಯೂಸಲ್ಲಿ ನಾವು ಹೆದರಿಕೆ ಇದೆ ಸರ್. ನಾವು ಮಾಡಬೇಕು ಮಾಡಬೇಡ ಅಂತ ನಮಗೆ ಅಂಜಿಕೆ ಇದೆ ಸರ್. ಈಗ ಇದೇ ಥರ ಮುಂದೆ ವರ್ತಾ ಹೋತಂತಂದ್ರೆ ನಾವು ಫೋನ್ಪೇ ಗೂಗಲ್ ಪೇ ಎಲ್ಲ ಬಿಟ್ಟು ನಾವು ಕ್ಯಾಶನ್ನು ಯೂಸ್ ಮಾಡ್ತೀವಿ ಸರ್. ಬ್ರದರ್, ತಾವೇನು ಹೇಳ್ತೀರಿ? ನಾವು ಸರ್ ಅವ್ರು ಹೇಳಿದ್ರಲ್ಲ ಅದೇ ಥರನೇ. ಈಗ ಸರ್ ಈಗ ಒಬ್ಬರು ಈಗ 20-30 ರೂಪಾಯಿ ಫೋನ್ಪೇ ಮಾಡ್ತಾರೆ ಸರ್. ಈಗ ನಮಗೂ ನೋಟಿಸ್ ಬಂದರೆ ನಾವೇನು ಮಾಡ್ಬೇಕು ಸರ್? ಅದ ಪರವಾಗಿ ನಾವು ಈಗ ಕ್ಯಾಶನ್ನು ಇಸ್ಕೋಬೇಕಂತ ಇದ್ವಿ ಸರ್. CM ಅವ್ರು ಹೇಳಿದಾರಲ್ಲ ಈಗ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಹಾಂ, ಈಗ ಆಗೋದಿಲ್ಲ ಅಂದ್ರೆ ಸರ್ ಅವರ ತಿಳಿದವ್ರೆ. ಈಗ ಅವ್ರು ಏನು ಮಾಡಿದ್ದ ಸರ್ಕಾರ ರೀ, ಈಗ ನಾವಂತೂ ನಮ್ಮ ಕೈಯಾಗ ಏನಿಲ್ಲ ಅಲ್ರಿ, ಅವರೇ ನೋಡ್ಬೇಕು ಸರ್. ಬಡವರು ಹೆಂಗೆ ನಡೆಯೋದೈತಿ, ಆಟೋದವ್ರ, ಕಾಯಿಪಲ್ಯದವ್ರ, ಈಗ ಅವ್ರು ಎಲ್ಲಿದ್ದು ಕಟ್ಬೇಕು ಹೇಳ್ರಲ್ಲ. ಈಗ ಅವ್ರು ಎಲ್ಲಿದ್ದು ಕಟ್ಬೇಕು ಪಾಪ, ಅವ್ರ ಡೈಲಿ 300-400 ರೂಪಾಯಿ ಸಂಬಂಧ ದುಡ್ಯಾರ ನಾವು. ಈಗ ಈಗ ನೀವು ಕೇಳ್ಕೊಂಡ್ರೆ ತಾವೇನು ಹೇಳ್ತೀರಿ ಸರ್? ಸರ್, ಈಗ ಇದು ಫೋನ್ಪೇದೆಲ್ಲ ಬಂದ್ ಮಾಡಿದ್ವಿ ಸರ್ ನಾವು. ಈಗ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಾದ್ಮೇಲೆ ಸರ್ ಇನ್ನು ಮುಂದೆ ನೋಡಿ ವಿಚಾರ ಮಾಡಿ ಚಲೋ ಮಾಡ್ತೀವಿ ಸರ್. ಯಾಕಂದ್ರೆ ಎಲ್ಲರ ಕಡೆ ಈಗ ಕ್ಯಾಶ್ಲೆಸ್ ನಡೆದೈತೆ ರೀ, ಎಲ್ಲರೂ ಸ್ಕ್ಯಾನರ್ ಕೇಳ್ತಾರೆ ರೀ. ಈಗ ಸದ್ಯ ಬಂದ್ ಮಾಡಿದ್ದೀವಿ ರೀ, ಸದ್ಯಕ್ಕೆಲ್ಲ ಕ್ಯಾಶದ್ದು ಆತಿದ್ದೀವಿ ರೀ. ಕೆಲವೊಂದು ಕಡೆ ಇರ್ತಾವೆ ರೀ, ಕೆಲವೊಂದು ಕಡೆ ಇರಂಗಿಲ್ಲ ರೀ. ಅದಕ್ಕೆ ಮೊದಲೇ ಕೇಳಿ ಕುಣಿಸ್ಕೊಳ್ತೀವಿ ನಾವು ರೀ. ಇನ್ನು ಮುಂದೆ ನೋಡ್ತೇವೆ ಸರ್, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ನೋಡಿ ಇದಿಷ್ಟು ಆಟೋ ಚಾಲಕರು ಹೇಳ್ತಿರುವಂಥದ್ದು. ನಾವು ಕೂಡ ಕನ್ಫ್ಯೂಸ್ನಲ್ಲಿದ್ದೇವೆ, ಬಳಕೆಯನ್ನು ಮಾಡಬೇಕು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ. ಯಾಕೆಂದರೆ ಸಾಕಷ್ಟು ಜನ ಅಡಿಕ್ಟ್ ಆಗಿದ್ದಾರೆ. ಆದರೆ ಮುಂದೆ ನೋಟಿಸ್ಗಳು ಬಂದರೆ ಏನು ಮಾಡೋಣ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವರು ಇಡ್ತಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಕೆಲವರು ನಾವು ಬಳಕೆಯನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿದರೆ, ಮತ್ತೊಂದು ಅಷ್ಟು ಜನರು ಕೂಡ ನಾವು ಕನ್ಫ್ಯೂಸ್ನಲ್ಲಿದ್ದೇವೆ. ಇದಕ್ಕೆ CM ಸಿದ್ದರಾಮಯ್ಯನವರು ಸ್ಪಷ್ಟವಾದಂಥ ನಿಲುವನ್ನು ತಾಳಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.